ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ವಿಶ್ವ ಲಿಂಗಾಯತ ಮಹಾಸಭೆಯಿಂದ ಸುಮಾರು ಸಭೆಗಳು ನಡೆದಿದ್ದಾವೆ. ನಮ್ಮೆಲ್ಲರ ನಾಯಕರಾದಂಥ ಅಧ್ಯಕ್ಷರಾದ ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಅವರ ಅನಾರೋಗ್ಯದ ನಿಮಿತ್ತ ಉಪಾಧ್ಯಕ್ಷನಾಗಿ ಇವತ್ತು ಏನು ಶಾಸಕರ ಸಭೆ ಆಯಿತು, ಸಮಾಜದ ಮುಖಂಡರ ಸಭೆಯೂ ಆಗಿದೆ. ಮತ್ತು ನಮ್ಮೆಲ್ಲ ಸಮುದಾಯದ ನಮ್ಮ ಪದಾಧಿಕಾರಿಗಳ ಸಭೆಯೂ ಮಾಡಿದ್ದೇವೆ. ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ವೀರಶೈವ ಲಿಂಗಾಯತ ಎಲ್ಲರೂ ಒಂದೇ ಅನ್ನುವಂಥ ಒಂದು ರೀತಿಯಲ್ಲಿ ಒಂದು ಐಕ್ಯತಾ ಸಮಾವೇಶ ಇದೇ ಬರುವ 19ನೇ ತಾರೀಕಿಗೆ ನಡೆಯಲಿದೆ. ಈ ಒಂದು ಸಮಾವೇಶದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮಾನ್ಯ ಪ್ರಭಾಕರ್ ಕೋರೇಜಿಯವರು ಮತ್ತು ಮಾನ್ಯ ಚರಂತಿಮಠರವರು, ರೇಣುಕಾಚಾರ್ಯವರು ಆಗಮಿಸಿದ್ದಾರೆ. ನಮ್ಮ ಸರ್ಕಾರ ಯಾವುದೇ ಧರ್ಮವನ್ನು ಒಡೆಯುವಂಥ ಕೆಲಸ ಹಿಂದೇನೂ ಮಾಡಿಲ್ಲ, ಇವತ್ತಿಗೂ ಮಾಡಲ್ಲ, ಮುಂದೇನೂ ಮಾಡೋದಿಲ್ಲ. ಇವತ್ತು ಯಾವ ರೀತಿಯಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಅನ್ನುವಂಥ ರೀತಿಯಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ಸಾಮಾಜಿಕ ನ್ಯಾಯದ ತಳದ ಮೇಲೆ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಆಡಳಿತವನ್ನು ಕೊಡ್ತಾ ಇದ್ದೇವೆ, ಉತ್ತಮ ಆಡಳಿತ ಕೊಡ್ತಾ ಇದ್ದೇವೆ. ಎಲ್ಲರಿಗೆ ಮುಕ್ತವಾದಂಥ ಒಂದು ಅವಕಾಶ ಇದೆ. ಹೀಗಾಗಿ ನಾನು ಎಲ್ರಿಗೂ ವಿನಂತಿ ಮಾಡ್ತಾ ಇದ್ದೇನೆ. ಈಗಾಗಲೇ ಜನ ಸಮುದಾಯದವರು ಗೊಂದಲದಲ್ಲಿದ್ದಾರೆ. ಇನ್ನು ಹೆಚ್ಚಿನ ಗೊಂದಲ ನಿರ್ಮಾಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ಎಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ಒಗ್ಗೂಡಿ ವೀರಶೈವ ಲಿಂಗಾಯತರಿಗೂ ಸಾಮಾಜಿಕ ನ್ಯಾಯದ ಒಂದು ಅಡಿಯಲ್ಲಿ ಯಾರು ದುರ್ಬಲರಿದ್ದಾರೆ, ಬಡವರಿದ್ದಾರೆ, ಅನೇಕ ಜನ ಇವತ್ತು ಒಳಪಂಗಡಗಳಿದ್ದಾವೆ, ಅವರೆಲ್ಲರಿಗೆ ಅವರವರ ಹಿಂದುಳಿರುವಿಕೆ ಆಧಾರದ ಮೇಲೆ ಸಾಮಾಜಿಕ ನ್ಯಾಯ ಕೊಡುವಂಥ ಕೆಲಸ ಆಗಲಿಕ್ಕೆ ಎಲ್ಲರೂ ಸಹಕಾರ ಮಾಡಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡುತ್ತೇನೆ. ಇದೇ ಅದ್ರ ಬಗ್ಗೆ ಮಾನ್ಯ ಅಧ್ಯಕ್ಷರು ಇವತ್ತು ಮತ್ತೆ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ನಾವೊಂದು ತೀರ್ಮಾನವನ್ನು ಮಾಡಿದ್ದೇವೆ. ಆ ತೀರ್ಮಾನ ಅಧ್ಯಕ್ಷರ ಕಡೆಯಿಂದ ನಾನು ಹೇಳಿಸ್ತೇನೆ. ಇಲ್ಲಿ ಕಾಂಗ್ರೆಸ್ BJP ಅನ್ನುವಂಥ ಪ್ರಶ್ನೆ ಇಲ್ಲ. ಸಮುದಾಯದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಈಗೇನು ಜಾತಿ ಗಣತಿ ಇದೆ ಅಥವಾ ನಮ್ಮ ಸಾಮಾಜಿಕ ಶೈಕ್ಷಣಿಕ ಗಣತಿಯಲ್ಲಿ ನಿಖರವಾದಂಥ ಒಂದು ಸಂಖ್ಯೆ ಬರುವಂಥ ರೀತಿಯಲ್ಲಿ ಎಲ್ಲರೂ ಕ್ರಮ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಎಲ್ಲರ ಉದ್ದೇಶ. ಥ್ಯಾಂಕ್ ನೋಡಿ, ನಮ್ಮ ಕಾರ್ಯದರ್ಶಿಯವರು ಮನವಿ ಸಲ್ಲಿಸಿದ್ದಾರೆ, ಆಯೋಗವು ತೀರ್ಮಾನವನ್ನು ಮಾಡ್ತದೆ. ರಾಜಕೀಯಕ್ಕಾಗಿ ಇಂಥ ಹೇಳಿಕೆಗಳು ಕೊಡುವಂಥದ್ದು ಸರಿಯಲ್ಲ, ಅದನ್ನು ಖಂಡಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.